ಗಂಗಾಮತ ಉಗಮವಾಗಿದ್ದು ಇಲ್ಲೇ ಅಂತ ಹೇಳ್ಬಿಟ್ಟು ಕಲ್ಲಿನ ದೋಣಿಯನ್ನು ಓಡಿಸ್ತಾ ಇದ್ದಂತಹ ಅಂಬಿಗರ ಚೌಡಯ್ಯನವರು ಅಂದರೆ ದೋಣಿನ ಓಡಿಸೋದು ಅವರ ಕೆಲಸ ಆಗಿತ್ತು. ಈ ರೀತಿ ದೋಣಿನ ಓಡಿಸ್ಬೇಕಾದ್ರೆ ಇಲ್ಲಿ ಮುಳುಗಿಸಿದಂಥ ದೋಣಿನ ನೀರಲ್ಲೇ ಒಳಗಡೆನೆ ತಗೊಂಡೋಗಿ ಹಂಪಿಯಲ್ಲಿ ತೇಲಿಸ್ತಾ ಇದ್ದಾರಂತೆ. ಹಂಪಿಯಲ್ಲಿ ಮುಳುಗಿಸಿದಂಥ ದೋಣಿನ ನೀರಲ್ಲೇ ತಗೊಂಡು ಬಂದು ಕೆಳಗಡೆಯಿಂದನೇ ತಗೊಂಡು ಬಂದು ಮತ್ತೆ ಇಲ್ಲಿ ತೇಲಿಸ್ತಾ ಇದ್ರಂತೆ. ಹೆಲೋ ಫಾರ್ಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಮತ್ತು ಇವತ್ತಿಂದ ಸ್ವಲ್ಪ ಹುಷಾರ್ ಆಗಿದ್ದೀನಿ. ಅಂದರೆ ನೆಗಡಿ ಕೆಮ್ಮು ಎಲ್ಲ ಆಯ್ತಲ್ಲ, ಕಡಿಮೆ ಆಗಿದೆ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ಬೋದು. ಇವತ್ತು ನಾನು ಹೋಗ್ತಾ ಇರುವಂಥ ಪ್ಲೇಸು ಚೌಡಯ್ಯ ದಾನಪುರ ಅಂತ ಹೇಳ್ಬಿಟ್ಟು, ಇದು ಹಾವೇರಿ ಜಿಲ್ಲೆಯಲ್ಲಿ ಬರುತ್ತೆ. ಗುತ್ತಲ ಅಂತ ಕೇಳಿದಿರಲ್ಲ, ಅದರ ಹತ್ರ ಬರುತ್ತೆ. ಅಲ್ಲಿಗೆ ಹೋಗಬೇಕು. ಇವಾಗ ಬಸ್ನ ಹಿಡ್ಕೊಂಡು ಫಸ್ಟು ಗುತ್ತಲ ಊರಿಗೆ ಹೋಗಿ ಅಲ್ಲಿಂದ ಚೌಡಯ್ಯ ದಾನಪುರಿಗೆ ಬಸ್ ಸಿಗುತ್ತೆ ಅಂತ ಹೇಳಿದ್ರು. ನೋಡಿ, ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡಿದ್ದೀನಿ. ಇಲ್ಲೇ ಬರೋದು ಈಗ ಬಸ್ಸು. ಇದೆಲ್ಲ ಜನ ನಿಂತ್ಕೊಂಡಿರೋದು ಗುತ್ತಲಕ್ಕೆ ಹೋಗೋದಕ್ಕೆ. ಬನ್ನಿ, ಬಸ್ನ ಹತ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಗೈಸ್, ಇವಾಗ ನಾನು ರೀಚ್ ಆಗಿದ್ದೀನಿ ಚೌಡಯ್ಯ ದಾನಪುರನ. ಇದಕ್ಕೆ ಜನ ಚೌಡ ದಾನಪುರ ಅಂತಲೂ ಕರೀತಾರೆ. ನೋಡಿ, ಮುಂದ್ಗಡೆ ಕಾಣ್ತಾ ಇರೋದು ಮುಕ್ತೇಶ್ವರ ಟೆಂಪಲ್ ಅಂತ. ಇದು ಬನ್ನಿ ನೋಡೋಣ ಹೇಗಿರುತ್ತೆ, ಏನೆಲ್ಲ ವಿಶೇಷ. ಮತ್ತು ಚೌಡಯ್ಯ ದಾನಪುರಕ್ಕೆ ನಾನು ಬಂದಿದ್ದು ಏನಕ್ಕೆ ಅಂತ ಗೊತ್ತಾಗಿರುತ್ತೆ ನಿಮಗೆ. ಅಂಬಿಗರ ಚೌಡಯ್ಯನವರ ಒಂದು ಲೈಫ್ ಸ್ಟೋರಿ, ಅವ್ರ ಬಗ್ಗೆ ಒಂದು ಲಾಗ್ ಮಾಡಬೇಕು ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಎಲ್ಲ. ಗುರು, ನಾನಿವಾಗ ಬಂದಿದ್ದೀನಿ ಚೌಡಯ್ಯನವರ ಒಂದು ಸರ್ಕಲ್ ಇದೆ. ಅಂದರೆ ಇಲ್ಲಿ ಗದ್ದುಗೆ ಇದೆ ಅವ್ರದ್ದು. ಅವರ ಒಂದು ಲಿಂಗೈಕ್ಯರಾದಂಥ ಸ್ಥಳ ಅಂತ ಇದು. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಅಂಬಿಗರ ಚೌಡಯ್ಯನವರು ತಮ್ಮ ಕೊನೆಯ ಟೈಮ್ನಲ್ಲಿ ಇದೇ ಸ್ಥಳದಲ್ಲಿ ತಮ್ಮ ಜೀವವನ್ನು ತ್ಯಾಗ ಮಾಡಿದ್ದಂತೆ. ನೋಡಿ, ಶ್ರೀ ಶರಣ ಚೌಡಯ್ಯನ ಗದ್ದಿಗೆಯ ಜೀರ್ಣೋದ್ಧಾರ ಮಾಡಿಸಿದ ತಾರೀಕು ಹೀಗಿದೆ. ಚೌಡಯ್ಯನವರ ವಚನಗಳನ್ನು ನಾವು ಚಿಕ್ಕವರ ಇದ್ದಾಗಿನಿಂದಲೂ ಕೂಡ ಕೇಳ್ಕೊಂಡೇ ಬಂದಿದ್ದೀವಿ. ನನಗೆ ಇಷ್ಟ ಆಗುವಂತಹ ವಚನಕಾರರಲ್ಲಿ ಚೌಡಯ್ಯನವರು ಕೂಡ ಒಬ್ಬರು. ಅವರ ಹರಿತವಾದಂತಹ ವಚನಗಳು ಎಷ್ಟರ ಮಟ್ಟಿಗೆ ಹರಿತವಾಗಿದ್ದವು ಅವರ ವಚನಗಳು ಅಂತ ಕೇಳಿದ್ರೆ, ಒಂದು ಕತ್ತಿಗಿಂತಲೂ ಕೂಡ ಅವರ ವಚನಗಳು ಹರಿತವಾಗಿದ್ದವು. ಅವರ ವಿಚಾರಧಾರೆಗಳು ಹರಿತವಾಗಿದ್ದವು. ಜನರನ್ನು ಏಕಾಏಕಿ ಟಾರ್ಗೆಟ್ ಮಾಡ್ತಾಯಿದ್ರು. ಜನರಿಗೆ ಮುಖದ ಮೇಲೇ ಹೇಳ್ತಾ ಇದ್ದಂತಹ ವ್ಯಕ್ತಿ. ಆ ರೀತಿಯಾಗಿರುವಂಥ ವಚನಗಳನ್ನು ಬರೆದವರು ಜನರಲ್ಲಿದ್ದಂತಹ ಮೂಢನಂಬಿಕೆಗಳನ್ನು ತೊರೆದು ಹಾಕಲಿಕ್ಕೆ ಆ ರೀತಿಯಾಗಿರುವಂತಹ ವಚನಗಳನ್ನು ಬರೆದಿಟ್ಟಂಥ ವ್ಯಕ್ತಿ. ಇಂತಹ ಚೌಡಯ್ಯನವರ ಒಂದು ಹುಟ್ಟಿದ ಸ್ಥಳ ಮತ್ತು ಅವರು ತಮ್ಮ ಕೊನೆಯ ಉಸಿರೆಳೆದಂತಹ ಸ್ಥಳದಲ್ಲಿದ್ದೀವಿ. ಬನ್ನಿ, ಇದರ ಒಂದು ಲಾಗ್ ಎಲ್ಲ ಮಾಡಿಕೊಂಡು ಮತ್ತೆ ರಿಟರ್ನ್ ನಾನು ಹೋಗಬೇಕಾದ್ರೆ ನಿಮಗೆ ಸಿಗ್ತೀನಿ. ಈ ತುಂಗಭದ್ರಾ ನದಿಯಲ್ಲೇ ಚೌಡಯ್ಯನವರ ಜನನ ಆಗುತ್ತೆ. ಅವರ ತಾಯಿ ಮತ್ತು ಅವರ ಸಂಬಂಧಿಕರು ನದಿಯನ್ನು ದಾಟಬೇಕಾದ್ರೆ ದೋಣಿಯ ಒಳಗಡೆ ಹೆರಿಗೆಯಾಗಿ ಚೌಡಯ್ಯನವರು ಜನಿಸ್ತಾರೆ. ಜನಿಸಿದ್ದಕ್ಕಾಗಿಯೇ ಆಮೇಲೆ ಅವ್ರ ಹೆಸರು ಮಾಡ್ತಾರೆ. ಆಮೇಲೆ ಚೌಡಯ್ಯನವರು ಪ್ರಸಿದ್ಧಿ ಆದಮೇಲೆ ಆ ರೀತಿ ಚೌಡಯ್ಯನವರು ನದಿಯಲ್ಲಿ ಜನಿಸಿದರು ಅನ್ನೋ ಕಾರಣಕ್ಕೆ ಗಂಗಾಮತ ಉಗಮವಾಗಿದ್ದು ಇಲ್ಲೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವತ್ತಿಗೂ ಕೂಡ ಆ ಮಾತಿದೆ, ಗಂಗಾಮತ ಉಗಮವಾದಂಥ ಸ್ಥಳ ಅಂತ ಹೇಳ್ತಾರೆ. ಈ ತುಂಗಭದ್ರಾ ನದಿಯ ಮಿಡಲಲ್ಲಿರುವಂಥ ಪ್ಲೇಸ್ಗೆ, ಇದೇ ಪ್ಲೇಸಲ್ಲಿ ಅವರು ಹುಟ್ಟಿದ್ದು. ಮೇಲಿನ ಜಾತಿಯವರು ಕೆಳಗಿನ ಜಾತಿಯವರು ಅನ್ನುವಂತಹ ಭೇದ ಭಾವಗಳ ಬಗ್ಗೆ, ಮೂಢನಂಬಿಕೆಗಳ ಬಗ್ಗೆ ತುಂಬಾ ಅರಿವನ್ನು ಮೂಡಿಸ್ತಾರೆ.
ಈ ಭಾಗದ ಜನಕ್ಕೆ ಅದು ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಯಾರಪ್ಪ ವಚನ ಬರೆದಿದ್ದು ಅಂದಾಗ ಚೌಡೇಶ ಚೌಡಯ್ಯ ಅಂತಾರೆ. ಇನ್ನು ಅಂಬಿಗರ ಚೌಡಯ್ಯನವರು ಅಂಬಿಗ ವೃತ್ತಿಯನ್ನು ಮಾಡ್ತಾಯಿದ್ರು. ಅಂದರೆ ದೋಣಿನ ಓಡಿಸೋದು ಅವರ ಕೆಲಸ ಆಗಿತ್ತು. ಈ ರೀತಿ ದೋಣಿನ ಓಡಿಸ್ಬೇಕಾದ್ರೆ ಇಲ್ಲಿ ಮುಳುಗಿಸಿದಂಥ ದೋಣಿನ ನೀರಲ್ಲೇ ಒಳಗಡೆನೇ ತಗೊಂಡೋಗಿ ಹಂಪಿಯಲ್ಲಿ ತೇಲಿಸ್ತಾ ಇದ್ರಂತೆ. ಹಂಪಿಯಲ್ಲಿ ಮುಳುಗಿಸಿದಂಥ ದೋಣಿನ ನೀರಲ್ಲೇ ತೊಗೊಂಡು ಬಂದು ಕೆಳಗಡೆಯಿಂದನೇ ತೊಗೊಂಡು ಬಂದು ಮತ್ತು ಇಲ್ಲಿ ತೇಲಿಸ್ತಾ ಇದ್ರಂತೆ. ಕಲ್ಲಿನ ದೋಣಿಯನ್ನು ಓಡಿಸ್ತಾ ಇದ್ದಂತಹ ಅಂಬಿಗರ ಚೌಡಯ್ಯನವರು ಆ ದೋಣಿಯನ್ನು ಮುಳುಗಿಸ್ತಾ ಇದ್ರಂತೆ. ಮುಳುಗಿಸಿ ಆ ದಂಡೆಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಮುಳುಗಿಸಿ ಈ ದಂಡೆಗೆ ತೆಗೆದುಕೊಂಡು ಬರ್ತಾ ಇದ್ರಂತೆ. ಗುರು, ಇಲ್ಲಿಂದ ಲಾಗೆಲ್ಲ ಮುಗಿದಿದೆ. ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ ಲಾಗೆಲ್ಲ ಮುಗಿಸ್ಕೊಂಡು. ಚೌಡಯ್ಯ ಧಾನ್ಪುರದಲ್ಲಿ ಬಸ್ ಎಷ್ಟೊತ್ತಿಗೆ ಬರುತ್ತೆ ಏನೋ ಗೊತ್ತಿಲ್ಲ. ಸುಮ್ಮನೆ ಬರಬೇಕು ಬಂದುಬಿಟ್ಟಿದ್ದೀನಿ, ಏನೂ ಕೂಡ ನೋಡಿಲ್ಲ. ಬರಬೇಕಾದ್ರೆ ಬಸ್ ಸಿಕ್ತು, ತುಂಬಾ ಖುಷಿ ಆಯಿತು. ಹತ್ಕೊಂಡೆ ಬಂದೆ. ಹೋಗ್ಬೇಕಾದ್ರೆ ಬಸ್ ಎಷ್ಟೊತ್ತಿಗೆ ಇರುತ್ತೆ ಅಂತ ಯಾರಿಗೂ ಕೂಡ ಕೇಳಿಲ್ಲ. ಕೇಳೋಣ ಎಷ್ಟೊತ್ತಿಗೆ ಬರುತ್ತೆ ಅಂತ. ಬೇಗ ಬರುತ್ತೆ ಅಂದರೆ ಓಕೆ, ಇಲ್ಲ ತಡ ಆಗುತ್ತೆ ಅಂತ ಅವ್ರು ಏನಾದರೂ ಹೇಳಿದ್ರೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ, ಏನೂ ಪರವಾಗಿಲ್ಲ, ಟೈಮ್ ಇದೆ ಇನ್ನೂ ಕೂಡ. ಇಲ್ಲಿಂದ ಮತ್ತೆ ಬೇರೆ ಪ್ಲೇಸಿಗೆ ಹೋಗ್ಬೇಕು. ಬನ್ನಿ, ಯಾವ ಪ್ಲೇಸಿಗೆ ಹೋಗ್ತೀನಿ ಅಂತ ಅಲ್ಲಿಗೆ ಹೋಗಿ ಹೇಳ್ತೀನಿ, ಗೊತ್ತಾಗುತ್ತೆ ನಿಮಗೆ ಅಲ್ಲಿಗೆ ಹೋದ್ಮೇಲೆ. ಗುರು, ಇವಾಗ ನಾನು ಹಾವೇರಿನ ರೀಚ್ ಆಗಿದ್ದೀನಿ. ಇವಾಗ ಇಲ್ಲಿಂದ ಊಟ ಎಲ್ಲ ಮಾಡ್ಕೋಬೇಕು, ಮತ್ತು ರಿಟರ್ನು ಊಟ ಮಾಡಿಕೊಂಡು ಬೇರೆ ಕಡೆ ಹೋಗ್ತೀನಿ. ಹೋದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಬನ್ನಿ. ಗೈಸ್, ಇವಾಗ ನಾನು ಕಾಗಿನೆಲೆನ ರೀಚ್ ಆಗಿದ್ದೀನಿ. ಅಂದರೆ ಹಾವೇರಿಯಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಬಸ್ನ ಹಿಡ್ಕೊಂಡು ಬಸ್ಸಲ್ಲಿ ಬಂದೆ. ಇವಾಗ ರೀಚ್ ಆಗಿದ್ದೀನಿ. ಜಸ್ಟು ಹೋಗಬೇಕು. ಎಲ್ಲ ಲಾಗು ಎಲ್ಲ ಮಾಡ್ಕೋತೀನಿ, ಮಾಡಿಕೊಂಡು ಮತ್ತೆ ರಿಟರ್ನ್ ಬರ್ತೀನಲ್ಲ, ಆ ಟೈಮಲ್ಲಿ ಮತ್ತೆ ಸಿಗ್ತೀನಿ. ಕನಕದಾಸರು ಈ ಒಂದು ಕಾಗಿನೆಲೆಗೆ ಬರೋದಕ್ಕಿಂತ ಮುಂಚೆ ಈ ಊರನ್ನು ಕಾಗಿನೆಲ್ಲಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಕನಕದಾಸರು ತಮ್ಮ ಜೀವಿತಾವಧಿಯ ಪೂರ್ಣ ಪ್ರಮಾಣವನ್ನು 98ನೇ ವಯಸ್ಸಿನವರೆಗೂ ಕೂಡ ಈ ಒಂದು ಕಾಗಿನೆಲೆ ಆದಿಕೇಶವನ ಒಂದು ಸೇವೆಯಲ್ಲೇ ತೊಡಗಿಸ್ಕೊಳ್ತಾರೆ. ಸೇವೆ ಮಾಡ್ತಾ 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 ಕೊನೆಗೆ ಆದಿಕೇಶವನ ಸನ್ನಿಧಿಯಲ್ಲೇ ಪ್ರಾಣ ಬಿಡಬೇಕು ಅಂತ ಹೇಳ್ಬಿಟ್ಟು. ಗೈಸ್, ನೋಡಿದ್ರಲ್ಲ, ಇವಾಗ ನಾನು ಇದೆಲ್ಲ ಲಾಗ್ನ ಮುಗಿಸ್ಕೊಂಡಿದ್ದೀನಿ. ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತಂದರೆ, ಗುರು, ನಾನಿವಾಗ ನೀರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಕಡೆ ಕೆರೆ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಕನಕ ಕೆರೆ ಅಂತೆ. ಅಲ್ಲಿ ಕನಕದಾಸರ ಒಂದು ಕರ್ಮಭೂಮಿ. ಪಕ್ಕದಲ್ಲಿ ಕನಕ ಕೆರೆಯ ಮೇಲ್ಗಡೆ ಈ ರೀತಿ ನೋಡಿ ಬ್ರಿಡ್ಜ್ ಇದೆ. ಬ್ರಿಡ್ಜನ್ನ ನೀರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಣ್ಣ, ನೋಡಿ ಗುರು, ಆಟೋಗಳು ಈ ಕಡೆ ಎಲ್ಲ ಇದೇ ರೀತಿ ಇರುತ್ತೆ. ತುಂಬ ಆಟೋ ನೋಡಿದ್ದೀನಿ ನಾನು. ಈ ಕಡೆ ಮುಂದೆ ಭಾಗ ಮೇಲೆ ಇರುತ್ತೆ, ಹಿಂದೆ ಭಾಗ ಕೆಳಗಡೆ ಇರುತ್ತೆ. ಈ ರೀತಿ ನೀರಿದೆ ಗುರು ಇಲ್ಲಿವರೆಗೂ. ಬಿತ್ತು ಕಾಪಿರೈಟು. ಅಣ್ಣ ಆ ರೇಂಜಿಗೆ ಹಾಡು ಹಾಕ್ಕೊಂಡು ಹೊಂಟ್ರೆ ಮತ್ತೆ ಕಾಪಿರೈಟ್ ಬೀಳಲ್ವಾ? ಬನ್ನಿ, ಪಾರ್ಕ್ ಹತ್ರ ಹೋಗಿ ಸಿಗ್ತೀನಿ, ನೋಡೋಣ.